ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿನ ಬೆಳೆಗೆ ನೀರನ್ನ ಬಿಡಬೇಕಂತೆ. ಈ ಸಂದರ್ಭದಲ್ಲಿ ಅವರಿಗೆ ನೀರು ಕೊಡಿ ಅಂದ್ರೆ ಹೆಂಗೆ? ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚೆಗೆ ಸಿಎಂ ಸರ್ವಪಕ್ಷದ ಸಭೆಯನ್ನ ಕರೀತಾರೆ, ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸೋಮವಾರ ತಮಿಳುನಾಡಿನ ಸಿಎಂ ಜೊತೆಗೂ ಕೂಡ ಚರ್ಚೆ ಆಗುತ್ತೆ. ಸರ್ಕಾರ ಅಂತಿಮವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಸುತ್ತಮುತ್ತ ಎಲ್ಲ ಪ್ರತಿಭಟನೆಗಳನ್ನು ರೈತ ಸಂಘದವರು ಮತ್ತು ಬೇರೆ ಬೇರೆ ಸಂಘದ ಸಂಸ್ಥೆಗಳು ಮಾಡ್ತಾರೆ. ಅವರು ನಿನ್ನೆ ಕೂಡ ಮಾಡಿದ್ದಾರೆ. ಯಾಕೆಂದರೆ 3,500 ಅವ್ರಿಗೂ ಗೊತ್ತಿದೆ ನೀರಿಲ್ಲ ಹೇಗೆ ಕೊಡೋದು ಅಂತೇಳಿ. ಸರ್ಕಾರ ಒಂದು ವೇಳೆ ಒಪ್ಪಿಕೊಂಡು ಇರೋ ನೀರನ್ನು ಕೊಟ್ಬಿಡ್ಬೋದೇ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಅವ್ರು ಮಾಡಿದ್ದಾರೆ. ನಾವು ನೋಡೋಣ ಏನು ಅಂತಿಮವಾಗಿ ಏನು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಅಲ್ಲ, ಈಗ ಅವರು ನೋಡಿ, ಕೋರ್ಟೇ ಹೇಳಿದೆ, ನೀವು ಅವರ ರಾಜ್ಯದಲ್ಲಿ ಅವ್ರು ಕಟ್ಕೊಳ್ಳೋಕೆ ನಿಮ್ಮದೇನಿದೆ, ನಿಮಗೆ ನೀರು ಬೇಕು, ನಿಮಗೇನು ನಾವು ತೀರ್ಮಾನ ಮಾಡಿದ್ದೀವಿ ಅಷ್ಟು ಪ್ರಮಾಣದ ನೀರು ಕೊಟ್ಟರೆ ಆಯ್ತಲ್ಲ ನಿಮಗೆ ಅಂತ. ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋವರ್ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸು ತಗೋದು ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗಬೇಕು. ಈಗ ಒಂದು ವೇಳೆ ಇಲ್ಲಿ ನಮಗೆ ಸಫಿಷಿಯೆಂಟಾಗಿ ನೀರಿದ್ದರೆ, ನಮಗೆ ಸಾಕಾದಷ್ಟು ನೀರಿದ್ದರೆ ನಾವು ಕೆಳಗಡೆ ಬಿಡ್ಬೋದು. ಆದರೆ ಅಂತಿಮ ಆದೇಶನೂ ಕೂಡ ಅದೇ ಹೇಳ್ತದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಕೂಡ ಮಾತನಾಡಿದ್ದಾರೆ, ಸರ್ವಪಕ್ಷ ಸಭೆಯನ್ನು ಕರೆದು ಮೇಲ್ಮನವಿಯನ್ನು ನಾವು ಸಲ್ಲಿಸ್ತೇವೆ ಅಂಥೇಳಿ. ಮತ್ತೊಂದು ಕಡೆ ಒಂದೇ ಒಂದು ಹನಿ ನೀರು ಹರಿದರೂ ಕೂಡ ನಾವು ಕರ್ನಾಟಕವನ್ನು ಬಂದ್ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಎಚ್ಚರಿಸಿದ್ದಾರೆ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಒಂದು ಹನಿ ನೀರನ್ನು ಕೂಡ ಬಿಡಬಾರ್ದು ಅಂಥೇಳಿ ಆಗ್ರಹಗಳು ಜಾಸ್ತಿ ಆಗ್ತಾ ಇರುವಂಥದ್ದು.